ಇದೀಗ ಬಂದ ಸುದ್ದಿ. ಇನ್ನು ನ್ಯಾಯಮೂರ್ತಿ ಸೌಮಿತ್ರ ಸೇನ್ ವಾಗ್ದಂಡಕ್ಕೆ ರಾಜ್ಯಸಭೆ ಅಸ್ತು ಅಂತ ಹೇಳಿದೆ. ನಿನ್ನೆ ಕೂಡ ಇದು ರಾಜ್ಯಸಭೆಯಲ್ಲಿ ಒಂದು ವಾಕ್ಪ್ರಹಾರಗಳು ನಡೀತಾ ಇತ್ತು. 90 ನಿಮಿಷಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಸೌಮಿತ್ರ ಸೇನ್ ಕೂಡ ಏನು ಸಮರ್ಥನೆಯನ್ನ ಮಾಡಿಕೊಂಡಿದ್ರು. ಏನು ಕೋಲ್ಕತ್ತಾ ಹೈಕೋರ್ಟ್ ನ್ಯಾಯಮೂರ್ತಿಯಾದಂತಹ ಸೌಮಿತ್ರ ಸೇನ್ ಪದಚ್ಯುತಿಗೆ ಇದೀಗಾಗಲೇ ಏನೋ ರಾಜ್ಯಸಭೆ ಅಸ್ತು ಹೊಂದಿದೆ. ನಿಧಿ ಹಣದ ದುರ್ಬಳಕೆಯ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ವಿಚಾರ ತಲೆದೋರಿತ್ತು. ವಾಗ್ದಂಡನೆಯ ಪರ 172 ಸಂಸದರು ಮತವನ್ನು ಚಲಾಯಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಾಜ್ಯಸಭೆಯ ಏನು ನಿಧಿ ಹಣ ಏನು ದುರ್ಬಳಕೆಯ ಹಿನ್ನೆಲೆಯಲ್ಲಿ ರಾಜ್ಯಸಭೆ ಏನು ಸೌಮಿತ್ರ ಸೇನ್ ಇದ್ದಾರೆ, ಅವರ ವಿಚಾರವಾಗಿ ರಾಜ್ಯಸಭೆಯ ನಿರ್ಧಾರ ಏನು, ವಾಗ್ದಂಡನೆ ವಿಚಾರವಾಗಿ ಸಂಸದರ ಅಭಿಪ್ರಾಯ ಏನಿದೆ? ನಿನ್ನೆ ಕೂಡ ಏನು ಸೌಮಿತ್ರ ಸೇನ್ ಅವರು ಏನು ಸಮರ್ಥನೆಯನ್ನ ಮಾಡ್ಕೊಂಡಿರ್ತಾರೆ. ಈ ಕುರಿತ ಮಾಹಿತಿ ಏನಿದೆ ನಿಮ್ಮಲ್ಲಿ? ದಿವ್ಯಶ್ರೀ, ಕೋಲ್ಕತ್ತಾ ಹೈಕೋರ್ಟ್ನ ನ್ಯಾಯಮೂರ್ತಿ ಸೌಮಿತ್ರ ಸೇನ್ ವಿರುದ್ಧದ ಈ ಒಂದು ವಾಗ್ದಂಡನೆ ಪ್ರಕ್ರಿಯೆ ನಡೀತಾ ಇತ್ತು. ಆ ವಾಗ್ದಂಡನೆಯ ಬಗ್ಗೆ ರಾಜ್ಯಸಭೆ ನಿನ್ನೆಯಿಂದ ಚರ್ಚೆ ಕೂಡ ನಡೆಸಿತ್ತು. ನಿನ್ನೆ ನ್ಯಾಯಮೂರ್ತಿ ಸೌಮಿತ್ರ ಸೇನ್ ತಮ್ಮ ಸಮರ್ಥನೆಯನ್ನ ಕೂಡ ರಾಜ್ಯಸಭೆಗೆ ನೀಡಿದ್ರು. ರಾಜ್ಯಸಭೆ ಒಂದು ಕೋರ್ಟ್ ಆಫ್ ಲಾ ಅನ್ನುವ ರೀತಿಯಲ್ಲಿ ಕೆಲಸವನ್ನ ಮಾಡುತ್ತೆ. ನ್ಯಾಯಮೂರ್ತಿ ಸೌಮಿತ್ರ ಸೇನ್ ವಾಗ್ದಂಡನೆ ಪ್ರಕ್ರಿಯೆಗೆ ರಾಜ್ಯಸಭೆ ಅಸ್ತು ಎಂದಿದೆ. ರಾಜ್ಯಸಭೆ ನ್ಯಾಯಮೂರ್ತಿ ಸೌಮಿತ್ರ ಸೇನ್ ಅವರನ್ನ ತೆಗೆದು ಹಾಕುವುದಕ್ಕೆ ಕೂಡ ಅನುಮತಿಯನ್ನ ನೀಡಿದೆ. 172 ಜನ ಸಂಸದರು ಇದಕ್ಕೆ ಅಸ್ತು ಎಂದಿದ್ದಾರೆ. ಅದೇ ರೀತಿ 17 ಜನ ಸಂಸದರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಒಬ್ಬ ಸಂಸದ ಇದಕ್ಕೆ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿಲ್ಲ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಏನು 1992ರಲ್ಲಿ ನ್ಯಾಯಮೂರ್ತಿ ರಾಮಸ್ವಾಮಿ ವಿರುದ್ಧ ಲೋಕಸಭೆಯಲ್ಲಿ ಈ ಬಗ್ಗೆ ಒಂದು ಚರ್ಚೆ ನಡೆದಿತ್ತು. ಆದ್ರೆ ಇತಿಹಾಸದಲ್ಲೇ 2ನೇ ಬಾರಿಗೆ ನ್ಯಾಯಮೂರ್ತಿ ಸೌಮಿತ್ರ ಸೇನ್ ವಿರುದ್ಧದ ವಾಗ್ದಂಡನೆ ಪ್ರಕ್ರಿಯೆ ರಾಜ್ಯಸಭೆಯಲ್ಲಿ ನಡೆದಿದೆ. ಒಟ್ಟಾರೆ ಸಂಸತ್ತಿನ ಕಲಾಪಗಳ ಪ್ರಕಾರ ಒಂದು ವೇಳೆ ವಾಗ್ದಂಡನೆ ಪ್ರಕ್ರಿಯೆಯ ಇಡೀ ಒಂದು ವಾಗ್ದಂಡನೆಗೆ ರಾಜ್ಯಸಭೆ ಅಸ್ತು ಎನ್ನುವುದಾದ್ರೆ ಅದೇ ಅಧಿವೇಶನದಲ್ಲಿ ಅದು ಲೋಕಸಭೆಯಲ್ಲೂ ಕೂಡ ಬರಬೇಕು, ಲೋಕಸಭೆಯ ಅಂಗೀಕಾರ ಕೂಡ ಪಡೆಯಬೇಕು. ಈಗ ಮುಂದಿನ ಒಂದು ಪ್ರಕ್ರಿಯೆ ಕೂಡ ನಡೆಯುವ ಸೂಚನೆಗಳು ಕಾಣ್ತಾ ಇದೆ. ಓಕೆ ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.
ಕೋಲಾರ ಮತ್ತು ರಾಜ್ಯದ ಇತರೆ ಭಾಗಗಳಲ್ಲಿ ಅಸ್ತಿತ್ವದಲ್ಲಿರುವ ಅಮಾನವೀಯ ಮಲ ಹೊರುವ ಪದ್ಧತಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ನೀಡಿರುವ ಆಯೋಗ 4 ವಾರಗಳ ಒಳಗೆ ಈ ಸಂಬಂಧ ಉತ್ತರಿಸುವಂತೆ ಸೂಚನೆ ನೀಡಿದೆ. ಮಾಧ್ಯಮಗಳಲ್ಲಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಮಲ ಹೊರುವ ಪದ್ಧತಿ ಬಗ್ಗೆ ವರದಿಯಾಗಿತ್ತು. ವರದಿಯನ್ನ ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿರುವ ಆಯೋಗ ನೋಟಿಸ್ ಜಾರಿ ಮಾಡಿದೆ. ಅಲ್ಲದೆ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಮಲ ಹೊರುವ ಪದ್ಧತಿ ಇದೆ ಮತ್ತು ಅದನ್ನು ತಡೆಗಟ್ಟಲು ತೆಗೆದುಕೊಂಡಿರುವ ಕ್ರಮಗಳೇನು ಅನ್ನೋದನ್ನ ವಿವರಿಸಿ ಅಂತಾನು ನೋಟಿಸ್ನಲ್ಲಿ ಹೇಳಲಾಗಿದೆ.